ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಾಂ ಶಿವಂ. ಸಿದ್ಧಾರೂಢ ಪರಮಾತ್ಮನ ಪ್ರಿಯ ಸದ್ಭಕ್ತರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ, ಸಿದ್ಧಾರೂಢ ಕಥಾಮೃತ ನಾವೆಲ್ಲರೂ ನಿತ್ಯ ಪಾರಾಯಣ ಮಾಡುವಂಥ ಪವಿತ್ರ ಗ್ರಂಥ. ಸಿದ್ಧಾರೂಢ ಪರಮಾತ್ಮನು ದೇಹತ್ಯಾಗದ ನಂತರದಲ್ಲಿ ನಾನು ಗ್ರಂಥದ ಮೂಲಕವಾಗಿ ಭಕ್ತರಿಗೆ ದರ್ಶನವನ್ನು ನೀಡುತ್ತೇನೆ ಎಂದು ಹೇಳಿದಂಥ ಮಾತು ತಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ. ಸಿದ್ಧಾರೂಢ ಕಥಾಮೃತವನ್ನು ಲಕ್ಷ ಲಕ್ಷ ಜನ ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಮ್ಮ ಮನಸ್ಸಿನೊಳಗಿರುವಂಥ ಅನೇಕ ಕಾಮನೆಗಳನ್ನು, ನಮ್ಮ ಮನಸ್ಸಿಗೆ ಬರುವಂಥ ದುಃಖ ದುಮ್ಮಾನಗಳಿಂದ ದೂರ ಉಳಿಯುವ ಬಗೆಗಳನ್ನು, ಎಲ್ಲ ವಿಧಗಳಲ್ಲಿ ನಮ್ಮನ್ನು ಸಂತೈಸುವಂಥ ಪವಿತ್ರವಾಗಿರುವ ಗ್ರಂಥ ಅಂದರೆ ಅದು ಸಿದ್ಧಾರೂಢರ ಕಥಾಮೃತ. ಇವತ್ತಿಗೂ ಭಕ್ತರು ಪವಿತ್ರವಾದ ಗ್ರಂಥವನ್ನು ಮನೆಯಲ್ಲಿ ಇರಿಸಿಕೊಂಡು ಪ್ರತಿನಿತ್ಯ ಒಂದೊಂದು ಅಧ್ಯಾಯವನ್ನು ಪಾರಾಯಣ ಮಾಡ್ತಾರೆ. ಬಹಳಷ್ಟು ಜನ 7 ದಿನಗಳಲ್ಲಿ 56 ಅಧ್ಯಾಯಗಳನ್ನು ಪಾರಾಯಣ ಮಾಡ್ತಾರೆ. ಅವರವರು ತಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಸ್ವಾಮಿಯ ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಬರ್ತಿದ್ದಾರೆ. ಆದರೆ ಈ ದಿನ ವಿಶೇಷವಾಗಿ ನಮಗೆ ಶ್ರವ್ಯ ಮಾಧ್ಯಮದ ಮೂಲಕವಾಗಿ ಕಥಾಮೃತವನ್ನು ನಾವು ಓದಿರ್ತೀವಿ, ಆದರೆ ಅದನ್ನು ಕೇಳುವಂಥ ಒಂದು ಸೌಭಾಗ್ಯ ಈಗಿರುವಂಥ ಈ ಆಧುನಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಈ ಕಥಾಮೃತದ ವಾಚನವನ್ನು ಸದ್ಭಕ್ತರಿಗೆ ಕೇಳಿಸುವುದರ ಸಲುವಾಗಿ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಗ್ರಂಥದ ಮಹಾತ್ಮೆಯನ್ನು ಹಿಡಿದು 56 ಅಧ್ಯಾಯಗಳನ್ನು ಅವರು ವಾಚನ ಮಾಡಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಆರೂಢ ಜ್ಯೋತಿ ಪ್ರಕಾಶನದಿಂದ ಆರಂಭವಾದಂಥ ಆ ಗ್ರಂಥ ವಿಶೇಷವಾಗಿ ಬಹಳ ಪುರಾತನವಾಗಿರುವಂಥ ಪ್ರಕಾಶನ ಆರೂಢ ಜ್ಯೋತಿ ಪ್ರಕಾಶನ. ಅದರಲ್ಲಿ ಯಾವೊಂದೂ ತಪ್ಪುಗಳಿಲ್ಲದೇ ಸಿದ್ಧಾರೂಢ ಪರಮಾತ್ಮನ ಚರಿತ್ರೆಯನ್ನು ಮುದ್ರಣ ಮಾಡಲಾಗಿದೆ. ಅಂಥ ಆರೂಢ ಜ್ಯೋತಿ ಪ್ರಕಾಶನದ ಸಿದ್ಧಾರೂಢ ಕಥಾಮೃತವನ್ನು ಪ್ರತಿನಿತ್ಯ ಗ್ರಂಥ ಮಹಾತ್ಮೆ, 1ನೇ ಅಧ್ಯಾಯ, 2ನೇ ಅಧ್ಯಾಯ, ಹೀಗೆ 56 ಅಧ್ಯಾಯಗಳನ್ನು ಅತ್ಯಂತ ಸ್ಫುಟವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಅದನ್ನು ಓದುತ್ತಾ ಹೋಗಿದ್ದಾರೆ. ಪ್ರತಿನಿತ್ಯ ಒಂದೊಂದು ಅಧ್ಯಾಯಗಳನ್ನು ಈ ಒಂದು ನೇಸರ ಅನ್ನುವ ನ್ಯೂಸ್ ಮತ್ತು ಯೂಟ್ಯೂಬ್ ಚಾನಲ್ ವಿಶೇಷವಾಗಿ ಆರಂಭಗೊಂಡಿರುವಂಥದ್ದು. ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಸಿದ್ಧಾರೂಢ ಪರಮಾತ್ಮನ 56 ಅಧ್ಯಾಯಗಳ ಈ ಒಂದು ವಿಸ್ತೃತ ರೂಪ ದಿನಕ್ಕೆ ಒಂದೊಂದು ಅಧ್ಯಾಯದಂತೆ ನೇಸರ ಅನ್ನುವಂಥ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರಗೊಳ್ಳುತ್ತದೆ. ಎಲ್ಲ ಆಸ್ತಿಕ ಸದ್ಭಕ್ತರು ಪ್ರತಿನಿತ್ಯ ಇದನ್ನು ನೋಡುವ ಮೂಲಕ, ಅಲ್ಲಿ ವಾಚನವಾಗುವ ಕಥಾಮೃತವನ್ನು ಶ್ರವಣ ಮಾಡುವ ಮೂಲಕ ಸದ್ಗುರು ಸಿದ್ಧಾರೂಢ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರಿ ಅಂಥೇಳಿ ಪ್ರಾರ್ಥಿಸಿಕೊಳ್ಳುತ್ತೇನೆ.